ನಮಸ್ತೆ ಫ್ರೆಂಡ್ಸ್, ನಂದಿ ವ್ಲಾಗ್ಸ್ಗೆ ಸ್ವಾಗತ ಸುಸ್ವಾಗತ. ಇನ್ನೇನು ಮಕರ ಸಂಕ್ರಾಂತಿ ಹಬ್ಬ ಬಂದೇ ಬಿಡ್ತು. ಅದರಲ್ಲಿ ನಮ್ಮೆಲ್ರಿಗೂ ಒಂದು ಗೊಂದಲ ಇದ್ದೇ ಇದೆ. ಜನವರಿ 14ಕ್ಕೋ ಅಥವಾ ಜನವರಿ 15ಕ್ಕೋ ಹಾಗೆ ಮಕರ ಸಂಕ್ರಾಂತಿಯ ಮಹತ್ವ ಏನು, ಮತ್ತು ದಾನ ಮತ್ತು ಸ್ನಾನದ ಮಹಿಮೆ ಏನು, ಮತ್ತು ಮಕರ ಸಂಕ್ರಾಂತಿಯ ಪುಣ್ಯಕಾಲ ಅಂದರೆ ಸಮಯ ಯಾವ ಸಮಯದಲ್ಲಿ ಬಂದಿದೆ ಮಾಡಬೇಕು ಅನ್ನೋದನ್ನು ನಿಮಗೆ ಡೀಟೇಲಾಗಿ ತಿಳಿಸ್ಕೊಡ್ತೀನಿ ಈ ವಿಡಿಯೋದಲ್ಲಿ. ಖಂಡಿತವಾಗ್ಲೂ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ತೀರಾ, ಪೂರ್ತಿಯಾಗಿ ನೋಡಿ. 2026ರ ಮಕರ ಸಂಕ್ರಾಂತಿ ಹಬ್ಬವನ್ನು ಯಾವಾಗ ಆಚರಿಸಬೇಕು, ಪಂಚಾಂಗದಲ್ಲಿ ಯಾವ ದಿನ ಶುಭಗಳಿಗೆ ಎಂದಿದೆ, ನಿಮ್ಮ ಎಲ್ಲ ರೀತಿಯ ಗೊಂದಲಕ್ಕೆ ಇಲ್ಲಿದೆ ಪರಿಹಾರ. 2026ರ ಹೊಸ ವರ್ಷದ ಮೊದಲ ದೊಡ್ಡ ಹಬ್ಬವಾದ ಮಕರ ಸಂಕ್ರಾಂತಿಯನ್ನು ಯಾವಾಗ ಆಚರಿಸಬೇಕು ಎಂಬ ಗೊಂದಲ ಅನೇಕರಲ್ಲಿ ಮೂಡುವುದು ಸಹಜ. ಸೂರ್ಯನ ಚಲನೆಯನ್ನು ಆಧರಿಸಿ ಈ ಸುಗ್ಗಿ ಹಬ್ಬವನ್ನು ಆಚರಿಸಲಾಗುತ್ತದೆ. ಈ ಬಾರಿ ಮಕರ ಸಂಕ್ರಾಂತಿ ಹಬ್ಬ ಯಾವಾಗ, ಜನವರಿ 14 ಅಥವಾ 15? ನಿಮ್ಮೆಲ್ಲ ಗೊಂದಲಕ್ಕೆ ಉತ್ತರ ನೋಡೋಣ. ಮಕರ ಸಂಕ್ರಾಂತಿ ಯಾವಾಗ? ಜ್ಯೋತಿಷ್ಯ ಶಾಸ್ತ್ರ ಮತ್ತು ದೃಕ್ ಪಂಚಾಂಗದ ಲೆಕ್ಕಾಚಾರದ ಪ್ರಕಾರ 2026ರ ಮಕರ ಸಂಕ್ರಾಂತಿಯನ್ನು ಜನವರಿ 14 ಬುಧವಾರದಂದು ಆಚರಿಸಬೇಕು. ಸಾಮಾನ್ಯವಾಗಿ ಸೂರ್ಯನು ಧನು ರಾಶಿಯಿಂದ ಮಕರ ರಾಶಿಗೆ ಪ್ರವೇಶಿಸುವ ದಿನವನ್ನು ಸಂಕ್ರಾಂತಿ ಎಂದು ಕರೆಯಲಾಗುತ್ತದೆ. 2026ರಲ್ಲಿ ಈ ಸೌರ ಸಂಕ್ರಮಣವು ಜನವರಿ 14ರ ಮಧ್ಯಾಹ್ನ 3:13 ಸಂಭವಿಸಲಿದೆ. ಸಂಕ್ರಮಣವು ಹಗಲಿನ ವೇಳೆಯಲ್ಲಿ ನಡೆಯುತ್ತಿರುವುದರಿಂದ ಜನವರಿ 14ರಂದೇ ಹಬ್ಬದ ಪೂಜೆ, ಪುಣ್ಯ ಸ್ನಾನ ಮತ್ತು ದಾನ ಧರ್ಮಗಳನ್ನು ಮಾಡುವುದು ಶಾಸ್ತ್ರೋಕ್ತವಾಗಿದೆ. ಜನವರಿ 15ರಂದು ಕೆಲವು ಪಂಚಾಂಗಗಳು ಶುಭ ದಿನವೆಂದು ಹೇಳಿದರೂ ಮುಖ್ಯ ಧಾರ್ಮಿಕ ವಿಧಿಗಳಿಗೆ 14ನೇ ತಾರೀಕು ಅತ್ಯಂತ ಪ್ರಶಸ್ತವಾಗಿದೆ. ಮಕರ ಸಂಕ್ರಾಂತಿಯ ಮಹತ್ವ ಏನು ಅಂತ ನೋಡೋದಾದರೆ, ಮಕರ ಸಂಕ್ರಾಂತಿಯು ಕೇವಲ ಧಾರ್ಮಿಕ ಆಚರಣೆಯಲ್ಲ, ಇದು ವಿಜ್ಞಾನ, ಸಂಸ್ಕೃತಿ ಮತ್ತು ಕೃಷಿಯ ಸಮ್ಮಿಲನ ಕೂಡ ಆಗಿದೆ. ಉತ್ತರಾಯಣದ ಆರಂಭ ಸಹ ಹೌದು ಈ ಮಕರ ಸಂಕ್ರಾಂತಿ. ದಕ್ಷಿಣಾಯಣ ಕಳೆದು ಉತ್ತರಾಯಣ ಆರಂಭ ಅಂದರೆ ಶುಭ ಸಮಾರಂಭಗಳಿಗೆ ಒಳ್ಳೆಯ ಆರಂಭ ಅಂತ ಹೇಳ್ಬೋದು. ಸಂಕ್ರಾಂತಿಯಿಂದ ಸೂರ್ಯನು ದಕ್ಷಿಣದಿಂದ ಉತ್ತರಕ್ಕೆ ತನ್ನ ಪಥವನ್ನು ಬದಲಿಸುತ್ತಾನೆ. ಇದನ್ನು ಉತ್ತರಾಯಣ ಎನ್ನಲಾಗುತ್ತದೆ. ಈ 6 ತಿಂಗಳ ಕಾಲ ದೇವತೆಗಳಿಗೆ ಹಗಲು ಎಂದು ಪರಿಗಣಿಸಲಾಗಿದ್ದು, ಈ ಅವಧಿಯಲ್ಲಿ ಮಾಡುವ ವಿವಾಹ, ಗೃಹ ಪ್ರವೇಶದಂತಹ ಶುಭ ಕಾರ್ಯಗಳು ಸಫಲವಾಗುತ್ತವೆ ಎಂಬ ನಂಬಿಕೆ ಸಹ ಇದೆ. ಸುಗ್ಗಿ ಹಬ್ಬದ ಸಡಗರ. ಇದು ರೈತರು ತಾವು ಬೆಳೆದ ಬೆಳೆಯನ್ನು ಮನೆಗೆ ತರುವ ಸುಗ್ಗಿಯ ಕಾಲ. ಪ್ರಕೃತಿ ಮತ್ತು ಸೂರ್ಯನಿಗೆ ಕೃತಜ್ಞತೆ ಸಲ್ಲಿಸುವ ಸಲುವಾಗಿ ರೈತರು ಜಾನುವಾರುಗಳನ್ನು ಪೂಜಿಸಿ ಕಿಚ್ಚು ಹಾಯಿಸಿ ಸಂಭ್ರಮಿಸುತ್ತಾರೆ. ಎಳ್ಳು ಬೆಲ್ಲ. ನಮ್ಮಲ್ಲಿ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡು ಎಂಬ ನಾಣ್ಣುಡಿ ಪ್ರಸಿದ್ಧ. ಎಳ್ಳು ಮತ್ತು ಬೆಲ್ಲ ಸ್ನೇಹ ಹಾಗೂ ಮಧುರ ಬಾಂಧವ್ಯದ ಸಂಕೇತ. ಚಳಿಗಾಲದಲ್ಲಿ ದೇಹಕ್ಕೆ ಉಷ್ಣತೆ ನೀಡುವ ವೈಜ್ಞಾನಿಕ ಹಿನ್ನೆಲೆಯು ಈ ಎಳ್ಳು ಬೆಲ್ಲ ಸೇವನೆಯ ಹಿಂದಿದೆ. ದಾನ ಮತ್ತು ಸ್ನಾನದ ಮಹಿಮೆ ನೋಡೋದಾದರೆ, ಈ ದಿನ ನದಿಗಳಲ್ಲಿ ಪುಣ್ಯ ಸ್ನಾನ ಮಾಡುವುದರಿಂದ ಪಾಪಗಳು ತೊಳೆಯಲ್ಪಡುತ್ತವೆ ಮತ್ತು ಎಳ್ಳು, ವಸ್ತ್ರ ಹಾಗೂ ಧಾನ್ಯಗಳನ್ನು ದಾನ ಮಾಡುವುದರಿಂದ ಅಕ್ಷಯ ಪುಣ್ಯ ಲಭಿಸುತ್ತದೆ ಎಂಬುದು ಪುರಾಣಗಳ ಉಲ್ಲೇಖ ಸಹ ಆಗಿದೆ. ಶುಭ ಮುಹೂರ್ತ ಮತ್ತು ಪುಣ್ಯಕಾಲ. ಹಬ್ಬದ ದಿನದಂದು ಪುಣ್ಯಕಾಲದಲ್ಲಿ ಮಾಡುವ ದೈವಿಕ ಕಾರ್ಯಗಳು ವಿಶೇಷ ಫಲ ನೀಡುತ್ತವೆ. ಸಂಕ್ರಾಂತಿಯ ಪುಣ್ಯಕಾಲ ಅಂದರೆ ಸಮಯ ಬಂದು ಮಧ್ಯಾಹ್ನ 3:13 ಸಂಜೆ 5:45 ಇರುತ್ತದೆ ಸಂಕ್ರಾಂತಿಯ ಪುಣ್ಯಕಾಲ. ಒಟ್ಟಿನಲ್ಲಿ ಹೇಳಬೇಕು ಅಂದರೆ 2026ರ ಮಕರ ಸಂಕ್ರಾಂತಿಯು ಜನವರಿ 14ರಂದು ಆಧ್ಯಾತ್ಮಿಕ ಮತ್ತು ಸಾಂಸ್ಕೃತಿಕ ಮೆರುಗಿನೊಂದಿಗೆ ಜರುಗಲಿದ್ದು ಹೊಸ ಆರಂಭಕ್ಕೆ ಮುನ್ನುಡಿ ಬರೆಯಲಿದೆ. ಅಂದರೆ ಜನವರಿ 14ರಂದು ಮಕರ ಸಂಕ್ರಾಂತಿಯನ್ನು ಆಚರಿಸುವುದು ಉತ್ತಮವಾಗಿದೆ ಅಂತ ಹೇಳ್ಬೋದು. ನೋಡಿದ್ರಲ್ಲ, ಮಕರ ಸಂಕ್ರಾಂತಿ, ಎಳ್ಳು ಹಬ್ಬ, ಬೀರೋ ಹಬ್ಬ ಎಲ್ಲ ಯಾವ ದಿನ ಬಂದಿದೆ, ಯಾವ ಸಮಯದಲ್ಲಿ ಮಾಡಬೇಕು ದಾನ ಧರ್ಮ ಸ್ನಾನಾದಿಗಳನ್ನು ಅಂತ ತಿಳಿಸ್ಕೊಟ್ಟಿದ್ದೀನಿ. ಇನ್ನೊಂದು ಹೊಸ ವಿಡಿಯೋದಲ್ಲಿ ನಿಮ್ಮೊಂದಿಗೆ ಇರ್ತೀನಿ. ಅಲ್ಲಿವರೆಗೂ ನಮ್ಮ ನಂದಿ ಬ್ಲಾಗ್ಸ್ನ ವೀಕ್ಷಿಸ್ತಾ ಇರಿ. ವೀಕ್ಷಿಸಿದವರೆಲ್ಲರಿಗೂ ಧನ್ಯವಾದಗಳು.